ಬ್ರೋ, ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು ಬ್ರೋ. ಹೇಳು ಪ್ರೀತಿ, ಏನು? ಅದೇನು ಅಂದರೆ, ಹೆಂಗೋ ನಮ್ಮ ರಾಜಣ್ಣ ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ಈಗ ನೆಕ್ಸ್ಟು ನೀನಿರೋದು, ನಿಂಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಂತ. ಯಾಕೆ ಪ್ರೀತಿ ಈ ರೀತಿ ಕೇಳ್ತಿದ್ಯಾ? ಅಲ್ಲ, ಇಷ್ಟು ದಿವಸ ಯಾವತ್ತೂ ನೀನು ನನ್ನನ್ನು ಈ ರೀತಿ ಕೇಳಲೇ ಇಲ್ಲ, ಇವತ್ತ್ಯಾಕೆ ಈ ರೀತಿ ಕೇಳ್ತಿದ್ಯಾ? ಈಗ ಗೊತ್ತಾಗುತ್ತೆ. ನಮ್ಮ ಬ್ರೋ ಮನಸ್ಸಲ್ಲಿ ಮೊನ್ನೆ ನೋಡಿದ್ನಲ್ಲ, ಆ ಹುಡುಗಿ ಇದ್ದಾಳ ಇಲ್ವಾ ಅಂತ. ಯಾಕೆ ಪ್ರೀತಿ ಆ ಕಡೆ ತಿರ್ಕೊಂಡು ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ಅದೇನು ಅಂತ ಹೇಳು. ಏನೂ ಇಲ್ಲ ಬ್ರೋ, ಹೀಗೆ ಸುಮ್ಮನೆ ಕೇಳಿದೆ, ಹೇಳು ಬೇಗ. ನನಗೆ ಯಾವ ಥರ ಹುಡುಗಿ ಇಷ್ಟ ಅಂದರೆ, ಅವರು ನೋಡೋಕ್ಕೆ ನಮ್ಮ ಅತ್ತಿಗೆ ಥರನೇ ಲಕ್ಷಣವಾಗಿ ಸುಂದರವಾಗಿರಬೇಕು. ಆ ಥರ ಹುಡುಗಿ ಇಷ್ಟ. ಅದಕ್ಕೆ ಥರ ಅಂದರೆ ಅದು ಹೇಗೆ ಬ್ರೋ? ಅದು ಹೇಗೆ ಅಂದರೆ, ನೋಡು ನಮ್ಮಣ್ಣ ಎಷ್ಟೊಳ್ಳೆ ಹುಡುಗಿನ ಪ್ರೀತಿಸಿದ್ದಾನೆ ಅಂತ, ಮನೇಲಿ ಎಲ್ಲರ ಜೊತೆನೂ ಹೇಗೆ ಮಿಂಗಲ್ ಆಗಿದ್ದಾರೆ ಅಂತ ನೋಡು. ಆ ಥರ ಇರಬೇಕು, ನೋಡೋಕ್ಕೂ ಎಷ್ಟು ಲಕ್ಷಣವಾಗಿದ್ದಾರೆ, ಹಾಗೆ ಎಲ್ಲರ ಬಗ್ಗೆನೂ ಕೇರ್ ಮಾಡ್ತಾರೆ ನಮ್ಮ ಅತ್ತಿಗೆ. ಆ ರೀತಿ ಹುಡುಗಿ ಬೇಕು ಅಂತ ಬಯಸ್ತೀನಪ್ಪ. ಹೌದಾ, ಆ ರೀತಿ ಹುಡುಗಿ ಬೇಕಾ ಬ್ರೋ? ಹ್ಞೂ ಕಣೆ, ಆ ರೀತಿ ಇದ್ರೆ ಒಳ್ಳೇದಲ್ವಾ? ಹೌದಾ, ಹಾಗಾದ್ರೆ ನಮ್ಮ ರವಿ ಬ್ರೋಗೆ ಇಷ್ಟ ಆಗುವಂತ ಆ ಹುಡುಗಿ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಅಪ್ಪ ದೇವ್ರೆ ಕಾಪಾಡಪ್ಪ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಶಕ್ತಿ ಶ್ರೀಶಂಕು ಭೂಷಿತನೇ ಆತ್ಮಾಯ ಪ್ರೇಮಾಯ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕ್ಷ್ಮಿಯ ಮನಸ ಕಲಕತಲಿರುವ ಶ್ರೀ ವೆಂಕಟೇಶ ಆತ್ಮಾಯ ರಾಮನು ಇವನೇ ಅಖಿಲ ಪರಮಾತ್ಮನು ಇವನೇ. ಅಮ್ಮ, ನಿನ್ ಬಾಯಲ್ಲಿ ಹಾಡು ಕೇಳಿ ಎಷ್ಟು ದಿವಸ ಆಗಿತ್ತೆ ರಮ್ಯಾ? ಇವತ್ತು ಆಡ್ತಿದೀಯ ನೋಡು. ತಿಂಡಿ ಆಗಿದೆಯೇನಮ್ಮ? ಹ್ಞೂ ಕಣೆ, ಆಗಿದೆ. ತಿಂಡಿ ಎಲ್ಲ ಅವಾಗಲೇ ಮಾಡಿಟ್ಟಿದ್ದೀನಿ. ಬಾ, ತಿಂಡಿ ತಿನ್ ಬಾ, ಕಾಲೇಜಿಗೆ ಟೈಮ್ ಆಗುತ್ತೆ. ಸರಿ ಕಣಮ್ಮ, ಆಯಿತು. ಅಮ್ಮ ಅಂದಂಗೆ ನಿನ್ನೆ ನಾವು ಶಾಪಿಂಗಿಗೆ ಹೋಗಿದ್ವಲ್ಲ, ನಾನು ರಾಧಾ. ಅವಾಗ ನಮಗೆ ಗಂಗಾ ಸಿಕ್ಕಿದ್ಲಮ್ಮ. ಅಲ್ಲಿ ಗಂಗಾ ಅವ್ರ ಅತ್ತೆ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರಂತೆ. ಈ ಗಂಗಂದು ಮತ್ತು ರಾಜದು ರಿಸೆಪ್ಷನ್ ಮಾಡೋಕ್ಕೆ ಶಾಪಿಂಗಿಗೆ ಅಂತ ಕರ್ಕೊಂಬಂದಿದ್ರು. ಹೌದಾ, ಒಳ್ಳೇದಾಯ್ತು ಬಿಡೆ. ಯಾಕಂದ್ರೆ ಆ ಹುಡುಗಿ ಅಲ್ಲಿ ಇದ್ದಾಗಲೂ ಖುಷಿಯಾಗಿರ್ಲಿಲ್ಲ, ಎಲ್ಲಾದ್ರೂ ಖುಷಿಯಾಗಿರ್ಲಿ ಬಿಡು. ಹೌದಮ್ಮ. ಬ್ರೋ, ಕನ್ಸ್ಕಂಡು ಸಾಕು. ಬಾ, ಹೋಗ್ಬಿಟ್ಟು ಚಿಕ್ಕಪ್ಪಂಗೆ ರಾಜಣ್ಣಂದು ಮತ್ತೆ ಗಂಗಾ ಅತ್ತಿಗೆದು ಫೋಟೋ ಶೂಟಿಗೆ ಒಪ್ಸೋಣ. ಸರಿ ಪ್ರೀತಿ, ನಡಿ ಹೋಗೋಣ. ಅಮ್ಮ ಹೇಳಮ್ಮ ಬೇಗ ಚಿಕ್ಕಪ್ಪಂಗೆ. ತಡಿ, ನಾನೇ ಫಸ್ಟ್ ಹೇಳಕ್ಕೋದ್ರೆ ಅವ್ನು ಕೂಗಾಡ್ತಾನೆ. ನಿಮ್ಮ ಚಿಕ್ಕಮ್ಮಂಗೆ ಹೇಳ್ತೀನಿ ತಡಿ. ಗಿರ್ಜ ಹೇಳೆ. ಅಯ್ಯೋ ಅಕ್ಕ, ನಾನು ಹೇಗೆ ಹೇಳೋದು, ಅವರು ಬೈದ್ರೆ? ಅಮ್ಮ ಹೇಳಮ್ಮ. ಏನು ಎಲ್ಲರೂ ಗುಸು ಗುಸು ಪಿಸು ಪಿಸು ಅಂತಿದ್ದೀರಲ್ಲ, ಏನು ಈ ರೀತಿ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಅದೇನು ಹೇಳ್ಬೇಕು ಅಂತಿದ್ದೀರೋ ಹೇಳ್ರಿ ಬೇಗ. ಅದು ಅದು ಏನಿಲ್ಲ ಬಿಡ್ರಿ. ಏನೇ ನೀವೆಲ್ಲ ಶಾಪಿಂಗಿಗೆ ಹೋಗಿದ್ರಲ್ಲ, ಏನಾದರೂ ದುಡ್ಡು ಏನಾದರೂ ಬೇಕಾ? ಕಮ್ಮಿ ಬಿದ್ದಿದವ ಯಾಕಾದ್ರೂ ದುಡ್ಡು? ಏನಾದರೂ ಬೇಕಿದ್ರೆ ಕೇಳ್ರಿ. ಅಯ್ಯೋ ಇಲ್ಲ ಕಣಪ್ಪ, ದುಡ್ಡೇನು ಕಮ್ಮಿ ಬಿದ್ದಿಲ್ಲ. ಅದು ಏನಂದ್ರೆ, ನೀನೇ ಹೇಳಿ ಪ್ರೀತಿ, ನೀನು ಹೇಳಿದ್ರೆ ನಿಮ್ಮ ಚಿಕ್ಕಪ್ಪ ಕೇಳ್ತಾರೆ. ಅಮ್ಮ, ನಾನು ಫಸ್ಟಿಗೆ ಹೇಗೆ ಹೇಳೋದು ಹೇಳು? ಚಿಕ್ಕಮ್ಮಂಗೆ ಹೇಳು, ಚಿಕ್ಕಮ್ಮ ಹೇಳಾದ್ಮೇಲೆ ನಾನು ಹೇಳ್ತೀನಿ. ಏನು ಪ್ರೀತಿ, ನೀನೇನಾದರೂ ಹೇಳ್ಬೇಕೇನಮ್ಮ? ಅದು ಅದು ಚಿಕ್ಕಮ್ಮನೇ ಹೇಳ್ತಾರೆ ಬಿಡಿ ಚಿಕ್ಕಪ್ಪ. ಹೇಳಕ್ಕಿದ್ರ ಅದೇನು ಅಂತ ಹೇಳ್ರಮ್ಮ ಬೇಗ. ಮನೇಲಿ ಸುಮಾರು ಕೆಲಸ ಬಿದ್ದಿದ್ದಾವೆ. ಅದನ್ನ ಬಿಟ್ಟು ನೀವು ಈ ರೀತಿ ನಿಂತ್ಕೊಂಡ್ರೆ ನಾನು ನಿಮ್ಮಂಗೆ ಸುಮ್ಮನೆ ಕೂರಕ್ಕಾಗಲ್ಲ ನೋಡ್ರಿ. ಅದು ಅದಕ್ಕೆಂದ್ರೆ ಈಗ ಎಲ್ಲರ ಮದುವೆಗಳಲ್ಲೂ ಫೋಟೋ ಶೂಟ್ ಮಾಡಿಸ್ತಾರಂತಲ್ಲ, ಅದಕ್ಕೆ ರವಿ ಮತ್ತೆ ಪ್ರೀತಿ ಎಲ್ಲರೂ ಅಮ್ಮ ಚಿಕ್ಕಮ್ಮ ನಾವು ರಾಜು ಅನ್ನೊಂದು ಮತ್ತೆ ಗಂಗಾ ಅತ್ತಿಗೆದು ಫೋಟೋ ಶೂಟ್ ಮಾಡಿಸೋಣ. ಯಾಕಂದ್ರೆ ಇವ್ರು ಸಡನ್ ಆಗಿ ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ಯಾವುದೇ ಫೋಟೋಗಳು ಏನು ತೆಗ್ಸಿಲ್ಲ. ಹಾಗಾಗ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡಿಸೋಣ ಅಮ್ಮ, ಚೆನ್ನಾಗಿರುತ್ತೆ ತುಂಬಾ ನೋಡಕ್ಕೆ ಅಂತ ಹೇಳ್ತಿದ್ರು ಕಂಡು. ಅದನ್ನೇ ನಿಮ್ಮ ಹತ್ರ ಹೇಳು ಅಂತ ಹೇಳಿದ್ರು. ಫೋಟೋ ಶೂಟ್ ಎಲ್ಲ ಯಾಕೆ ಹೋಗಮ್ಮ, ಈಗ ರಿಸೆಪ್ಷನ್ ಮಾಡ್ತಿದ್ದೀವಿ ತಾನೆ, ಅದರಲ್ಲೇ ಫೋಟೋಸ್ ಹೊಡಿತಾರಲ್ಲ, ಅದನ್ನೇ ಇಟ್ಕೊಳ್ರಿ ಸಾಕು. ಮತ್ತೆ ಏನು ಕೇಳ್ರಿ ಫೋಟೋ ಶೂಟ್ ಎಲ್ಲ? ನೀನೇ ಹೇಳೇ ಪ್ರೀತಿ, ಒಂದ್ಸತಿ ಹೇಳೆ. ಅದು ಹಾಗಲ್ಲ ಚಿಕ್ಕಪ್ಪ, ಈಗ ಟ್ರೆಂಡ್ ಗೊತ್ತಾ ಫೋಟೋ ಶೂಟ್ ಮಾಡಿಸೋದೆಲ್ಲ. ಫೋಟೋ ಶೂಟ್ ಮಾಡಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನೂ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ ಹೇಳ್ರಿ, ಒಳ್ಳೆ ಹೀರೋ ಹೀರೋಯಿನ್ ಥರ ಇದ್ದಾರಪ್ಪ. ಅಂಥದ್ರಲ್ಲಿ ನೀವು ಫೋಟೋ ಶೂಟ್ ಬೇಡ ಅಂತ ಹೇಳ್ತಿದ್ದೀರಲ್ಲ ಚಿಕ್ಕಪ್ಪ, ಪ್ಲೀಸ್ ಒಪ್ಕೊಳ್ಳಿ ಚಿಕ್ಕಪ್ಪ. ಹೌದು ಅಪ್ಪ, ಪ್ಲೀಸ್ ಒಪ್ಕೊಳ್ಳಿ ಅಪ್ಪ, ಫೋಟೋ ಶೂಟ್ ಮಾಡಿಸೋಣ, ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ. ಆಮೇಲೆ ನೀವು ಹೇಳ್ತೀರಾ, ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಅಂತ. ತುಂಬ ಚೆನ್ನಾಗಿರುತ್ತಪ್ಪ, ಒಪ್ಕೊಳ್ಳಿ ಅಪ್ಪ ಪ್ಲೀಸ್. ಸರಿ, ಇದಕ್ಕೆಲ್ಲ ಯಾರು ರಾಜು ಹೇಳಿ ಕಳ್ಸಿದ್ನ ನಿಮಗೆ ಕೇಳ್ರಿ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತೆಲ್ಲ? ಅವನೇನು ಹೇಳಿಲ್ಲ
ಫೋಟೋ ಶೂಟ್ ಮಾಡ್ಸೋಣ ಅಂತ. ನಮ್ ಗಂಗನು ಬೇಡ ಅಂತಾನೆ ಹೇಳಿದ್ದು. ಅದೇ ಇವರಿಬ್ರು ಕೇಳ್ತಿಲ್ಲ, ಇಲ್ಲ ಫೋಟೋ ಶೂಟ್ ಮಾಡ್ಸೋಣ ಅಂತಾನೆ ಕೂತಿದ್ದಾರೆ. ಒಪ್ಕೊಳ್ಳೋ ರಾಘು, ಏನಾಗುತ್ತೆ ಹೇಳು, ಈಗ ಎಲ್ಲಾರ ಮದುವೆಗಳಲ್ಲೂ ಫೋಟೋ ಶೂಟ್ ಅಂತ ಏನೋ ಮಾಡಿಸ್ತಾರಪ್ಪ. ಅದು ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲೂ ಮಾಡ್ಸೋಣ, ಒಪ್ಕೊಳ್ಳೋ, ಯಾಕೆ ಬೇಡ ಅಂತ ಹೇಳ್ತಿದ್ಯಾ? ನೀವೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಗುಂಪು ಕಟ್ಕೊಂಡು ಲಾಸ್ಟಿಗೆ ನಂಗೆ ಕೇಳಕ್ ಬಂದಿರೋದು ನೀವು ಫಸ್ಟೇ ನಂಗೆ ಹೇಳಿಲ್ಲ. ಎಲ್ಲರೂ ಮಾತಾಡ್ಕೊಂಡು ಲಾಸ್ಟಿಗೆ ಬಂದಿದ್ದೀರಾ ಅಲ್ವೇ? ಇಲ್ಲ ರೀ, ಹಾಗೇನಿಲ್ಲ. ಹಿಂಗೆ ನಂಗೆ ಪ್ರೀತಿ ಮತ್ತೆ ರವಿ ಹೇಳಿದ್ರಲ್ಲ, ಅದಕ್ಕೆ ಫಸ್ಟಿಗೆ ನಿಮ್ಗೆ ಕೇಳೋಣ ಅಂತ ಬಂದ್ವಿ, ಗೊತ್ತಾ? ಅಪ್ಪ ಪ್ಲೀಸ್ ಒಪ್ಕೊಳಪ್ಪ ಪ್ಲೀಸ್. ಅಮ್ಮ ನೀನೇನು ಹೇಳ್ತೀಯಮ್ಮ? ಏನೋ ಗಂಗುಂದು ಮತ್ತೆ ರಾಜುದು ಫೋಟೋ ಶೂಟ್ ಮಾಡ್ಸೋಣ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರಪ್ಪ ಇವರೆಲ್ಲ. ನೀನೇನು ಹೇಳ್ತೀಯ ಇದಕ್ಕೆ? ಅಯ್ಯೋ, ನಾನು ಸುಮಾರು ಮದ್ವೆಗಳಲ್ಲಿ ನೋಡಿದೀನಿ ಕಣ. ಈಗ ಎಲ್ಲರ ಮದ್ವೆಲೂ ಅದೇನೋ ಫೋಟೋ ಶೂಟ್ ಅಂತ ಮಾಡಿಸ್ತಾರೆ ನೋಡು. ನಮ್ಮ ಕಾಲದಲ್ಲಿ ಇವೆಲ್ಲ ಇರ್ಲಿಲ್ಲಪ್ಪ. ನಿನ್ ಮದ್ವೆಲೂ ಇವೇನ ಏನು ಇರ್ಲಿಲ್ಲ. ಈಗ ಎಲ್ಲರೂ ಫೋಟೋ ಶೂಟ್ ಅಂತೆ ಅದಂತೆ ಇದಂತೆ ಅಂತ ಮಾಡಿಸ್ತಾರೆ. ಇನ್ನೇನ್ ಮಾಡೋದು, ಮಕ್ಳು ಇಷ್ಟು ಇಷ್ಟಪಡ್ತಿದ್ದಾರೆ ಅಂದ್ಮೇಲೆ ಮಾಡಿಸ್ಕೊಂಬರ್ಲಿ ಬಿಡು. ಯಾಕೆ ಬೇಡ ಬೇಡ ಅಂತ ಹೇಳ್ತಿದ್ದಿ, ಬಿಡು ಮಾಡಿಸ್ಕೊಳ್ಳಿ. ಸರಿ ಕಣ್ಣಮ್ಮ, ನೀವೆಲ್ಲ ಹೇಳ್ತಿದ್ದೀರಾ ಅಂತ ನಾನು ಒಪ್ಕೊಂತಿದ್ದೀನಿ. ಸರಿ ಹೋಗ್ರಿ, ಹೋಗಿ ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಮಾಡ್ಕೊ ಹೋಗ್ರಿ. ಸರಿ ಕಂಡೆ, ಆಯ್ತು, ಥ್ಯಾಂಕ್ಸ್ ಕಂಡೆ. ಹೋಗೋ ರವಿ, ಇದೆಲ್ಲ ನಮ್ಗೆ ಗೊತ್ತಾಗಲ್ಲ. ನಾನು ಅಕ್ಕ ಎಲ್ಲ ಮನೇಲೇ ಇರ್ತೀವಿ. ನೀನು ಪ್ರೀತಿ, ಗಂಗಾ, ರಾಜು ಹಾಗೆ ಸೌಮ್ಯ ಎಲ್ಲರೂ ಹೋಗ್ಬಿಟ್ಟು ಮಾಡಿಸ್ಕೊಂಬರ್ರಿ. ಸರಿ ಆಯ್ತು ಕಣಮ್ಮ, ಇದಕ್ಕೆಲ್ಲ ನಾವು ಹೋಗ್ಲಿಲ್ಲ ಅಂದ್ರೂ ನಡೆಯುತ್ತೆ. ಆದ್ರೆ ನೀವೆಲ್ಲ ಹೇಳ್ತಿದ್ದೀರಾ ಅಂತ ನಾನು ಪ್ರೀತಿ ಎಲ್ಲ ಹೋಗಿ ಬರ್ತೀವಿ ಬಿಡ್ರಿ. ಕಣ ರವಿ, ಹೋಗಿ, ಹಿಂಗೆ ನೀವು ಸುತ್ತಾಡ್ಕೊಂಡ್ ಬಂದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ, ಒಪ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಯ್ಯೋ ದೇವ್ರೆ, ಹೋಯ್ತಲ್ಲಪ್ಪ ನನ್ನ ಸೊಂಟ, ನನ್ನ ಕಾಲು ನೆಟ್ಟಗೆ ನಡೆಯಕ್ಕೂ ಆಗ್ತಿಲ್ಲ, ಏನಿಲ್ಲ. ಎಲ್ಲ ನಮ್ಮಮ್ಮನಿಂದ. ಇವಳು ಪ್ಲಾನ್ ಮಾಡ್ಬೇಕಾರೆ ನಮ್ಮಮ್ಮ ಏನು ಮಾಡಲ್ಲ, ಎಲ್ಲ ನಮ್ಗೆ ಉಲ್ಟಾ ಹೊಡಿಯಂಗ್ ಮಾಡುತ್ತೆ. ಎಲ್ಲರೂ ನೋಡಿ ಈಗ ಫೋಟೋ ಶೂಟ್ ಅಂತೆ ಮದ್ವೆ ಅಂತೆ ಅಂತ ರೆಡಿ ಆಗ್ತಿದ್ದಾರೆ. ಆದ್ರೆ ನಾನಿಲ್ಲಿ ಸೊಂಟ ಮುರ್ಕೊಂಡು ಕೂರಂಗಾಗಿದೆ. ನಮ್ಮ ಅಮ್ಮಂಗೆ ಮೆಚ್ಕೊಂಡ್ರೆ ಏನಾಗಲ್ಲ. ನಾನೇ ಏನಾದರೂ ಪ್ಲಾನ್ ಮಾಡಿ ಗಂಗಂಗೆ ಫೋಟೋ ಶೂಟ್ ಮಾಡ್ಸಕ್ಕೂ ಬಿಡಬಾರ್ದು, ಹಾಗೆ ರಿಸೆಪ್ಷನ್ಗೂ ನಿಲ್ಲಕ್ಕೆ ಬಿಡಬಾರ್ದು. ಯಾಕೆ ಸಮಯ ಏನೈತೆ, ಇನ್ನೂ ನೋವು ಕಮ್ಮಿ ಆಗಿಲ್ವೇ? ಅಯ್ಯೋ ಇಲ್ಲ ದೊಡ್ಡತ್ತೆ, ನಂಗೆ ನಡೆಯಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ. ಸೌಮ್ಯ, ಈಗ ಗಂಗಾ ಬರ್ತಾಳೆ. ಗಂಗಾ ಕರೆದು ಬಂದಿದ್ದೀನಿ. ಒಂಚೂರು ಅವಳು ನಂಗೆ ಏನಾದರೂ ಕೇಳಿದ್ರೆ ಅಲ್ಲಿ ಹೊರಗಡೆ ಇದ್ದೀನಿ ಅಂತ ಹೇಳು, ಹೊರಗಡೆಗೆ ಹೋಗ್ಬೇಕಂತ ಅಂತ ಕಳಿಸು. ಸರಿ ಆಯ್ತು ಅತ್ತೆ. ಗಂಗಾ ಗಂಗಾ ಬೇಗ ಬಾರಮ್ಮ ಇಲ್ಲಿ. ಗಂಗಾ, ಓಹೋ, ಈಗ ಇಲ್ಲಿಂದ ಗಂಗಾ ಬರ್ತಾಳ. ಸರಿ, ಹಂಗೆ ಮಾಡ್ತೀನಿ ನೋಡ್ರಿ ಅವಳಿಗೆ. ಗಂಗಾ, ನಾನು ಸೊಂಟ ಮುರಿಯಂಗ್ ಮಾಡ್ತೀನಿ. ಈಗ ನೀನು ಸೊಂಟ ಮುರ್ಕೊಂಡು ಕುತ್ಕೋಬೇಕು. ನೀನು ಯಾವುದೇ ಫೋಟೋ ಶೂಟ್ ಆಗಲಿ ಮಾಡಿಸ್ಬಾರ್ದು, ಹಾಗೆ ಯಾವುದೇ ರಿಸೆಪ್ಷನ್ಗೂ ಕೂಡ ನಿಂತ್ಕೋಬಾರ್ದು. ಹಾಗೆ ಮಾಡ್ತೀನಿ ನೋಡಿ ನಿನ್ನ. ಸರಿಯಾಗಿ ಮಾಡ್ತೀನಿ ಇವತ್ತು. ಬಾರೆ ಗಂಗಾ, ಕಾಯ್ತಿದ್ದೀನಿ, ಬಾ. ಗಂಗಾ, ಸರಿಯಾಗಿ ಎಣ್ಣೆ ಚೆಲ್ಲಿದ್ದೀನಿ ನೋಡು. ಬಾ ಸರಿಯಾಗಿ ಬೀಳ್ತೀಯ, ಬಾ. ನೋಡಿ ಫ್ರೆಂಡ್ಸ್, ಆ ಗಂಗಂಗೆ ಬೀಳಿಸಕ್ಕೆ ಸರಿಯಾಗಿ ಎಣ್ಣೆ ಚೆಲ್ತಿದ್ದೀನಿ. ಈಗ ಬಂದು ಅವಳು ನನ್ನಂಗೆ ಸೊಂಟ ಮುರ್ಕೊಂತಾಳೆ. ನಾನು ಇಲ್ಲೇ ಇದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ನಾನು ಮೆಲ್ಲೋಕೆ ಇಲ್ಲಿಂದ ಹೋಗ್ಬಿಡ್ತೀನಿ. ಅಲ್ಲ, ಈ ಹುಡುಗಿ ಸೌಮ್ಯ ಬೆಳಗ್ಗಿಂದ ಎಲ್ಲೋದ್ಲು ಅಂತ ಕಾಣೋಣ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ನೆನ್ನೆ ಬೇರೆ ಬಿದ್ದು ಸೊಂಟನು ಮುರ್ಕೊಂಡಿದ್ದಾಳೆ. ಆಮೇಲೆ ಹೇಳ್ತಾಳೆ ನಮ್ಮಮ್ಮ ಬಂದು ನನ್ನನ್ನು ನೋಡ್ಕೊಂಡೆ ಇಲ್ಲ, ಹಂಗೆ ಹಿಂಗೆ ಅಂತ. ಇವಳು ನೋಡಿದ್ರೆ ಒಂದ್ ತಕ್ ನಿಲ್ತಿಲ್ವಲ್ಲ, ಎಲ್ಲೋಗ್ಬಿಟ್ಲು ಈ ಹುಡುಗಿ? ಸೌಮ್ಯ, ಅಯ್ಯೋ ದೇವ್ರೆ, ಯಾರಪ್ಪ ಎಣ್ಣೆ ಚೆಲ್ಬಿಟ್ಟಿದಾರಲ್ಲಪ್ಪ ಇಲ್ಲಿ? ಯಾರೇ ಅದು ಎಣ್ಣೆ ಚೆಲ್ಲಿರೋದು? ಯಾರಾದ್ರೂ ಬರ್ರಿ, ಅದಕ್ಕೆ ಅಮ್ಮ, ಯಾರಾದ್ರೂ ಬರ್ರಿ ಇಲ್ಲಿ. ಸೌಮ್ಯ, ಬಾರ ಇಲ್ಲಿ. ಅಯ್ಯೋ ಆಯ್ತಲ್ಲಪ್ಪ ನನ್ ಕಾಲು, ಅಯ್ಯೋ ನನ್ ಸೊಂಟವಾಯ್ತು. ಯಾರೇ ಇಲ್ಲಿ ಎಣ್ಣೆ ಚೆಲ್ಲಿರೋರು? ಬರ್ರೇ ಇಲ್ಲಿ. ಯಾರೇ ನಿಮ್ ಕಾಣಿಸಲ್ವೇನ್ರೆ? ಎಣ್ಣೆ ಎಲ್ಲ ಚೆಲ್ಲೋಗಿದ್ದೀರಲ್ಲ. ಅಲ್ಲೇ ಏನಾಯ್ತು ಚಂದ್ರಿ ನಿಂಗೆ? ಈಗ ಚೆನ್ನಾಗಿದೆಲ್ಲ, ಏನೇ ಕಾಲು ಯಾಕೆ ಹಿಂಗ್ ಮಾಡ್ಕೊಂಡು ಕೂತಿದೀಯಾ? ಏನಾಯ್ತು ಹೇಳು, ಯಾಕೆ ಹಂಗ್ ಬಡ್ಕಂತಿದ್ದೆ? ಯಾರಾದ್ರೂ ಬರ್ರಿ ಅಂತ. ಅಯ್ಯೋ ಅಮ್ಮ, ನಿಂಗೆ ಇಲ್ಲಿ ಕಾಣಿಸ್ತಿಲ್ವೇ? ಯಾರೋ ಎಣ್ಣೆ ಚೆಲ್ಲಿದ್ದಾರೆ ನನ್ನನ್ನು ಬೀಳ್ಸಕ್ಕೆ ಅಂತ. ನೀನ್ ನೋಡಿದ್ರೆ ಯಾಕೆ ಹಿಂಗ್ ಕಾಲ್ ಮಾಡ್ಕೊಂಡು ಕೂತಿದೀಯ ಅಂತಿದೆಯಲ್ಲ. ಫಸ್ಟ್ ನನ್ನನ್ನು ಎಪ್ಸೆ ಅಮ್ಮ, ಎಪ್ಸೆ. ಮೆಲ್ಲಕ್ಕೆ. ಅಲ್ಲ ಕಣೆ, ನಿಮ್ಮ ಅಮ್ಮ ಮಗಳಿಗೆ ಇಬ್ಬರಿಗೂ ಕಾಣಿಸಲ್ವೇ? ನೆನೆ ನೋಡಿದ್ರೆ ನಿನ್ ಮಗಳು ಅಲ್ಲಿ ಏನಿಂದ ಬಿದ್ದು ಸೊಂಟ ಮುರ್ಕೊಂಡಿದ್ದಾರೆ, ಕಾಲು ಚಟ ಮಾಡ್ಕೊಂಡಿದ್ದಾರೆ. ಈಗ ನೋಡಿದ್ರೆ ನೀನು ಸೊಂಟ ಕೈ ಕಾಲ ಎಲ್ಲ ಮುರ್ಕೊಂತಿದೀಯಲ್ಲ, ಗೊತ್ತಾಗಲ್ವಾ? ಒಂಚೂರು ನೋಡ್ಕೊಂಡು ಓಡಾಡ್ಬೇಕು ಅಂತ. ಕಣ್ಣೆಲ್ಲಿ ಇಟ್ಕೊಂಡಿರ್ತೀಯೇ? ಯೋ, ನಿನ್ ಫಸ್ಟ್ ಬಡ್ಕೊಳ್ಳೋದು ನಿಲ್ಸಮ್ಮ. ನಾನೇ ಇಲ್ಲಿ ಸೊಂಟ ನಾವು ನೆಟ್ಟಗೆ ನಿಲ್ಲಕ್ಕಾಗ್ತಿಲ್ಲ ಅಂತ ಇದು ಮಾಡ್ತಿದ್ದೀನಿ ಅಂತಿದ್ರೆ ಬೈತಿದ್ಯಾ. ಫಸ್ಟ್ ಇಲ್ಲಿ ಎಣ್ಣೆ ಯಾರು ಚೆಲ್ದವರು ಅಂತ ನೋಡು ಫಸ್ಟ್. ಅದನ್ನ ಬಿಟ್ಟು ನನ್ನನ್ನೇ ಬೈತಿದ್ದಾರೆ ಬರೀ. ಅಮ್ಮ ಏನಾಯ್ತಮ್ಮ ನಿಂಗೆ? ಅಮ್ಮ ಏನಾಯ್ತು? ಅಯ್ಯೋ, ಯಾರೋ ನನ್ನನ್ನು ಬೀಳ್ಸಕ್ಕೆ ಅಂತಾನೆ ಬೇಕು ಅಂತ ಇಲ್ಲಿ ಯಾರೋ ಎಣ್ಣೆ ಚೆಲ್ಲಿ ಹೋಗಿದಾರೆ ಕಣೆ. ಹೋಯ್ತಲ್ಲಪ್ಪ ನನ್ ಸೊಂಟ. ಅಲ್ಲ ಕಣೆ ಚಂದ್ರಿ, ಒಂಚೂರು ಓಡಾಡ್ಬೇಕಾರೆ ಸರಿಯಾಗಿ ನೋಡ್ಕೊಂಡು ಓಡಾಡ್ಬೇಕು ತಾನೆ. ಈಗ ನಾನೇ ಇಲ್ಲಿಂದ ಹೋಗಿದ್ದೀನಿ, ಸೌಮ್ಯ ನಿಂತಿರ್ಲಿಲ್ಲ, ಹೇಳ್ಬಿಟ್ಟು ಹೋಗಿದ್ದೀನಿ ಗಂಗಾ ಬರ್ತಾಳೆ ಇಲ್ಲಿಂದ ಕಳ್ಸು ಅಂತ. ಅಷ್ಟು ಬೇಗ ನೀನ್ ಬಿದ್ದಿದೀಯಲ್ಲ.
ಹಾಗಾದ್ರೆ ನಾನೇ ಸುಳ್ಳು ಹೇಳ್ತಿದ್ದೀನ? ನೋಡ್ರಿ ಇಲ್ಲಿ ಎಷ್ಟು ಗುಂದ ಎಣ್ಣೆ ಬಿದ್ದಿದೆ ಅಂತ. ನೀವ್ ನೋಡ್ದಲ್ಲೇ ಮಾತಾಡ್ತೀರಲ್ಲ ಅದಕ್ಕೆ. ಅಯ್ಯೋ ಹೋಗ್ಲಿ ಬಿಡೆ, ಯಾಕೋ ನಿಂದು ನಿನ್ ಮಗಳದ್ದು ಗ್ರಾಚಾರ ಚೆನ್ನಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಈ ರೀತಿ ಬೀಳ್ತಿದ್ದೀರಾ. ಫಸ್ಟ್ ನೆಟ್ಟಿಗೆ ಒಂದ್ ಕಡೆ ಕುತ್ಕೊಳ್ರಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಓ ಅಮ್ಮ, ನೀನ್ ಬರೀ ನನ್ನನ್ನೇ ರೇಗಾಡು. ನೀನ್ ಯಾರಿಗೂ ಏನು ಹೇಳ್ಬೇಡ, ಬರೀ ನನ್ ಮೇಲೆ ನನ್ ಮಗಳ ಮೇಲೆ ಬರೀ ಕೂಗಾಡು. ಬಿಟ್ರಿ ಅದಕ್ಕೆ ಹೋಗ್ಲಿ. ಪಾಪ ಅವಳಿಗೆ ಎಷ್ಟು ಸೊಂಟ ನೋವಾಗಿದೆಯೋ ಏನೋ. ಪಾಪ ನೆನ್ನೆ ನೋಡಿದ್ರೆ ನಮ್ ಸೌಮ್ಯ ಬಿದ್ಲು, ಇವತ್ತು ನೋಡಿದ್ರೆ ಚಂದ್ರಿ ಬಿದ್ಲು. ಯಾಕೆ ಈ ರೀತಿ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಆಗ್ತಿದೆ ಅಂದ್ರೆ ಆ ದರಿದ್ರದಳು ಮನೆ ಕಾಲಿ ಇಟ್ಟಾಗಿಂದ ಹಿಂಗ ಆಗ್ತಿರೋದು. ಆ ಗಂಗಾ ಬಂದ್ಲಲ್ಲ, ನಮ್ಮ ಮನೆಗೆ ಸೇರ್ಕೊಂಡ್ಲಲ್ಲ, ಅವಾಗ್ಲಿಂದನೇ ನೋಡ್ರಿ ಇವೆಲ್ಲ ಆಗ್ತಿರೋದು. ಮುಚ್ಚೆ ಬಾಯಿನ, ಯಾಕೆ ಆ ಹುಡುಗಿ ಮೇಲೆ ಬಿದ್ದಿದೀಯ ನೀನು ಗಂಗಾ ಗಂಗಾ ಅಂತ? ಅವಳೇನು ಮಾಡಿದ್ಲು? ನಿನ್ನೇನು ಅವಳು ನೋಡ್ಕೊಂಡೆ ಸರಿಯಾಗಿ ನಡಿಬೇಡ ಅಂತ ಹೇಳಿದ್ಲ? ನಿಮ್ಮ ಅಮ್ಮ ಮಗಳಿಗೆ ಸ್ವಲ್ಪನೂ ಇದ್ದಿಲ್ಲ. ನೀವು ಮಾಡೋ ಕೆಲಸಕ್ಕೆಲ್ಲ ಪಾಪ ಆ ಹುಡುಗಿ ಮೇಲೆ ಯಾಕೆ ತಗ್ತೀರಾ? ಕಣಮ್ಮ, ಅಜ್ಜಿಗೆ ನಾವೇನ್ ಮಾತಾಡಿದ್ರು ತಪ್ಪಾಗಿ ಕಾಣಿಸುತ್ತೆ. ಯಾಕಮ್ಮ ಸಮಯ ಈ ರೀತಿ ಮಾತಾಡ್ತಿದ್ಯಾ? ಹೋಗ್ಲಿ ಬಿಡ್ರಿ, ನಡೀರಿ ಆಸ್ಪತ್ರೆಗೆ ಹೋಗೋಣ.